ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡೀಪಾರು ಮಾಡಬೇಕು. ಇವನು ಇಲ್ಲಿಂದ ಹೋಗ್ಬೇಕು, ಒಬ್ಬ ರೌಡಿ ಸಿಟ್ಟರು. ಇವನ್ನ ಏನು ಮಾಡಬೇಕು, ಆ ಥರ ಪೊಲೀಸ್ನವರೇ ಆಗಲಿ ಇನ್ನೊಬ್ಬರೇ ಆಗಲಿ ಅದನ್ನು ತಗೊಂಡು ಇದು ಮಾಡಬೇಕು. ಅವನಿಗೆ ಇನ್ನೊಂದು ಮೊದಲೇ ರೌಡಿ, ಈ ಥರ ರೌಡಿಸಮ್ ಕೆಲಸ ಮಾಡ್ತಾನೆ. ಅವನಿಗೆ ಬಂದೂಕು ಬೇರೆ ಸಪ್ಲೈ. ಮೊದಲು ಅದನ್ನು ಕಿತ್ಕೊಬೇಕು ಪೊಲೀಸ್ನವರು, ವಾಪಸ್ ಕಿತ್ಕೊಂಡು ಅವನ್ನ ನೆಲಮಂಗಲದಿಂದ ಗಡೀಪಾರು ಮಾಡಬೇಕು. ನಮ್ಮ ಜನ ಇದ್ದಾರೆ, ಒಲೆಯರು ಮಾದಿಗರು, ನಾವೆಲ್ಲ ಹೆಂಗೆ ಒಟ್ಟಿಗಿದ್ದೀವಿ, ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟ, ಒಬ್ರಿಗೊಬ್ರು ಸೇರಿದಂಗೆ ಮಾಡ್ಬಿಟ್ಟ. ಎಲ್ಲ ಸುಮ್ಮನೆ ಮಾಡಿ ಮೈಸೂರು ಕಡೆ ಹೋಗ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ ಅವನಿಗೆ. ಅಂಬೇಡ್ಕರ್ ಪ್ರತಿ ಅವ್ರದ್ದೊಂದು ಟೀಮ್ ಮಾಡ್ಕೊಂಡ್ರು, ಎಷ್ಟು ಕಲೆಕ್ಷನ್ ಮಾಡಿದ್ರು, ಎಷ್ಟು ಬಿಟ್ಟರು ಏನಂತ ಗೊತ್ತಿಲ್ಲ, ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಹಂಗೂ ಒಂದ್ಸರಿ ರವಿ ಅವರು, ಮೂರ್ತಿ ಇವರೆಲ್ಲ ಬಂದು MLA ಅವ್ರ ಹತ್ರ ಕೇಳಿ, ಸರ್ ಅದೊಂದು ಏನೋ ಅವ್ನು ಮಾಡಿ ಅಂತ. ಆಯ್ತಪ್ಪ ಮಾಡೋಣ, ಇವೆಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಟೀಮ್ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ರು. ನಾನೇ ಮಾಡಿಸ್ತೀನಿ, ಆಯ್ತು ಪರವಾಗಿಲ್ಲ ಬನ್ನಿ. ಅವ್ರು ಏನು ಮಾಡ್ಕೊಂತಾರೋ ಮಾಡ್ಕೊಳ್ಳಿ, ಅವ್ರು ಏನು ತಿನ್ಕೊಂತಾರೋ ತಿನ್ಕೊಳ್ಳಿ, ನಾನೇ ಮಾಡಿಸ್ತೀನಿ. ನೀವು ಒಂದು ಟೀಮ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಬನ್ನಿ, ಟ್ರಸ್ಟ್ ಮಾಡೋಣ ಅದಕ್ಕೆ. ಇಲ್ಲಿ ಅವ್ರ ಪಾಲನೆ ಎಲ್ಲಿ ಮಾಡ್ತಾರೆ, ಹೆಸರು ಹೇಳ್ತಾರೆ ಅಷ್ಟೇ. ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಕಡೆ ರೋಲ್ ಕಾಲ್ ಮಾಡ್ತಾರೆ. ಅವರು ಹೆಸರು ಹೇಳ್ಕೊಂಡು ತಿರುಗ್ತಾರೆ, ಯಾವುದನ್ನು ಒಳ್ಳೆ ಕೆಲಸಗಳು ಮಾಡಲ್ಲ. ನಾನು ಹೇಳಿದ್ನಲ್ಲ, ಈಗ SDPI ವರ್ಕ್ ಹೆಸರಿದೆ ಅಲ್ಲಿ, ಇಲ್ಲಿ ಬಂದು ಇಲ್ಲೆಲ್ಲೋ ಕೆಲಸ ಮಾಡ್ತಾರೆ. ಆ ಸಾರಿ ಬಂದು ನೋಡಿ, ನಾನು ಎಂಥದ್ದು ಮೀಸಲಾತಿಗೋಸ್ಕರ ನಾನು ಅಲ್ಲಿಂದ ಇಡೀ ರಾಜ್ಯ ಪ್ರವಾಸ ಮಾಡಿದೆ ಅಂತ ಎಲ್ಲ ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ಬಂದಮೇಲೆ ಇದನ್ನು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ವಿಧಾನಸೌಧಕ್ಕೆ ಹೋದಾಗ ಇವ್ನ ಒಳಗೆ ಬಿಡಲಿಲ್ಲ. ಅಲ್ಲಿ ವಿಧಾನಸೌಧ ಒಳಗೆ ಬಿಡಲಿಲ್ಲ ಇವನ್ನ. ಅವರು ಬೇರೆಯವ್ರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದರು. ಎಲ್ಲಿದೆ ಇವ್ರಿಗೆ ಮರ್ಯಾದೆ? ಇವ್ರ ಮರ್ಯಾದೆನೇ ಇವರೇ ಹಾಳು ಮಾಡ್ಕೊತಾರೆ. ಒಂದು ಗೌರವವಾಗಿರಬೇಕು ಎಲ್ಲೇ ಆಗಲಿ. ಈಗ ನಮ್ಮವರು ಅಂತ ನಾವು ಇಷ್ಟು ದಿನ ಸುಮ್ಮನಿದ್ವಿ, ಆದರೆ ಇವ್ನು ನಮ್ಮವನಲ್ಲ ಅನಿಸ್ತದೆ. ಇವ್ನು ಹೋಗಿ ಅಣ್ಣ ಅಂತ ನಮ್ಮ ಮನೆಯಲ್ಲಿ ಕರೆಕಾಗ್ತದ. ಇವ್ನು DNA ಚೆಕ್ ಮಾಡ್ಬೇಕು ಮೊದಲು, ನಮ್ಮವನ ಯಾರು ಅಂತ. ಆ ಥರ ಇದ್ದಾನೆ. ಇದನ್ನು ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಇನ್ನಾದರೂ ನಾನು ಲಾಸ್ಟ್ ಒಂದು ಇದರಲ್ಲೂ ಹೇಳಿದ್ದೆ ಮಾಧ್ಯಮದ ಮುಖಾಂತರ, ಅವನು ಹುಷಾರಾಗಿರಲಿ, ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು ಅಂತೇಳಿ. ಆದರೂ ಮತ್ತೆ ಇದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಇನ್ಮೇಲೆ ಹಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ನಿಗೆ ಎಚ್ಚರಿಕೆ ಕೊಡ್ತೀನಿ. ಇಲ್ಲಾಂದರೆ ನಾನು ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಅವನ ಗಡೀಪಾರಿಗೆ ನಾವು ಹೋರಾಟ ಮಾಡೋಕ್ಕೆ ಮುಂದುವರಿತೀವಿ. ದುರ್ಬಳಕೆ ಅದು ಹೆಂಗೆ ಮಾಡ್ಕೊಳಕ್ಕಾಗ್ತದೆ? ಯಾರೇ ಆಗಲಿ, ಈಗ MLA ಅವ್ರು ಯಾವತ್ತಾದ್ರೂ ಅವ್ನ ಮೇಲೆ ಕೇಸ್ ಹಾಕ್ರಿ, ಇವ್ರ ಮೇಲೆ ಕೇಸ್ ಹಾಕ್ರಿ, ಯಾರನ್ನ ಹಾಕ್ಸವ್ರ? ಅವ್ರದ್ದೇನೋ ಈಗ ಬೊಮ್ಮೂಲಿನಲ್ಲಿ ಒಂದು ಗಲಾಟೆ ಆಯಿತು. ಆ ವಿಚಾರದಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟರು, ಇವ್ರು FIR ಮಾಡಿದ್ರು. ಕೊನೆಗೆ ಇವ್ರು ಮನೆ ತರಿಸ್ಕೊಂಡು ಅದನ್ನು NCR ಮಾಡ್ಕೊಂಡ್ರಲ್ಲ. ಈ ದುರ್ಬಳಕೆ ಪಡಿಸ್ಕೊಂಡಿರೋ ಯಾರು? ಅವರೇ. ಪೊಲೀಸ್ನವ್ರು ಮನೆಗೆ ಹೋಗಿ ಇವ್ರಿಗೆ NCR ಕೊಟ್ಟವ್ರೆ ಅಂದಮೇಲೆ ದುರ್ಬಳಕೆ ಯಾರಿಂದ ಆಗಿದೆ? ಅವರಿಂದನೇ ಆಗಿದೆ. ತಮ್ಮ ಹೆಸರು ಸರ್? ವೆಂಕಟೇಶ್ ಅಂತ, ನಾನು ನಮ್ಮ SC ವಿಭಾಗದ ಅಧ್ಯಕ್ಷ.